ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 38ನೇ ಅಧ್ಯಾಯವನ್ನು ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲಿನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಿಮದ ಧ್ಯೇಯ ಸದಾ ಯೋಗಿಪಿ. ಈ ಹಿಂದೆ 37ನೇ ಅಧ್ಯಾಯದಲ್ಲಿ ಗುರುಗಳು ಗೃಹಸ್ಥ ಧರ್ಮದ ಪಾಲನೆ ಮತ್ತು ನಿಯಮಗಳನ್ನು ಹೇಳಿದರು, ಯಾವ ಥರ ಇರಬೇಕು ಅಂತ. ಈ 38ನೇ ಅಧ್ಯಾಯದಲ್ಲಿ ನಾಮದಾರ ಕಳೆದರು ಗುರುಗಳ ವೃತ್ತಾಂತವನ್ನು ಇನ್ನೂ ಹೇಳಿದ ಸಿದ್ಧಯೋಗಿಗಳು ಹೇಳಲು ಪ್ರಾರಂಭಿಸಿದರು. ಶ್ರೀ ಗುರುಗಳ ಕೀರ್ತಿ ಎಲ್ಲ ಕಡೆಗೂ ವ್ಯಾಪಿಸಿತು. ಎಷ್ಟೋ ಶ್ರೀಮಂತರು ಗಂಧರ್ವಪುರಕ್ಕೆ ಬರ್ತಾಯಿದ್ರು, ಅನ್ನ ಸಂತರ್ಪಣೆ ಸಮಾರಾಧನೆ ಮಾಡಿಸ್ತಾಯಿದ್ರು ಭಕ್ತರು. ಒಂದು ಸಲ ಕಾಶ್ಯಪ ಗೋತ್ರದವನು ಆ ಗೋತ್ರಕ್ಕೆ ಸೇರಿದವನು ಭಾಸ್ಕರ ಶರ್ಮ ಎಂಬ ಬ್ರಾಹ್ಮಣನು ಬಂದು 3 ಜನಕ್ಕೆ ಆಗುವಷ್ಟು ಒಂದು ಮೂಟೆಯಲ್ಲಿ ಧಾನ್ಯ ಕಟ್ಟಿಕೊಂಡು ಬಂದ, ನಮಸ್ಕರಿಸಿದ ಗುರುಗಳಿಗೆ. ಯಾರೋ ಭಕ್ತರು ಅನ್ನ ಸಂತರ್ಪಣೆ ಮಾಡಿದ್ದರು, ಅವನು ಆಹ್ವಾನಿಸಿದರು. ಅವನು ಆ ಮೂಟೆಗಳನ್ನು ಮಠದ ಮೂಲೆಯಲ್ಲಿ ಇಟ್ಟು ಊಟಕ್ಕೆ ಹೋಗಿ ಊಟ ಮಾಡಿದ. ಅದೇ ಥರ ದಿನಾಲೂ ಒಬ್ಬೊಬ್ಬರು ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು, ಆಹ್ವಾನಿಸ್ತಾಯಿದ್ರು, ಅವನು ಹೋಗ್ತಾ ಇದ್ದ. ಇದೇ ಥರ ನಡೆಯಿತು. ಅಲ್ಲಿರುವ ಬ್ರಾಹ್ಮಣರು ಕೆಲವರು ಪರಿಹಾಸ ಮಾಡಿದರು. ಏನು ನೀವು ತಂದ ಧಾನ್ಯಗಳಿಗೆ ಮುಹೂರ್ತ ಬರಲಿಲ್ವಾ? ಇಲ್ಲಿರೋ ಮಠದ ಊಟದ ಅನ್ನ ಸಂತರ್ಪಣೆಯಲ್ಲಿ ಊಟ ಮಾಡಿ ಪುಷ್ಟಿಯಾಗಿ ಬೆಳೀತಾ ಇದ್ದೀರ, ನಾಚಿಕೆ ಆಗಲ್ವಾ ಅಂದರು. ಅದು ಗುರುಗಳಿಗೆ ತಿಳಿಯಿತು. ದಿನಾಲಿಗೆ ಅನ್ನೋರು ಗುರುಗಳು ಅವನ್ನ ಕರೆದು, ಮಗು ನಾಳೆ ನೀನು ನಮಗೆ ಅಡುಗೆ ಮಾಡಿ ಊಟವಿಡಬೇಕು, ಭಿಕ್ಷೆ ಇಡಬೇಕು ಅಂದಾಗ ಅವನು ಮಾರನೇ ದಿನ ಎಲ್ಲ ತುಪ್ಪ ಮೊಸರು ಸರಿ ಮಾಡಿಕೊಂಡು ತಯಾರಿಸಿಕೊಂಡು ಸ್ನಾನಗಳನ್ನೆಲ್ಲ ಮಾಡಿ ಅನುಷ್ಠಾನ ಮಾಡಿ ಆ ಧಾನ್ಯಗಳಿಂದ ಅಡುಗೆ ಪ್ರಾರಂಭಿಸಿದ, ಸಿದ್ಧ ಮಾಡಿಕೊಂಡ. ಆ ಸಮಯದಲ್ಲಿ ಬೇರೆ ಯಾರೋ ಒಬ್ಬರು ಭಕ್ತರು ಬಂದು, ಬೇರೆ ಶ್ರೀಮಂತರು ಗುರುಗಳನ್ನು ಆಹ್ವಾನಿಸಿದರು. ನಾನು ಎಲ್ಲ ಸಿದ್ಧ ಮಾಡಿದ್ದೀನಿ ಬನ್ನಿ ಅಂತ. ಗುರುಗಳು ಹೇಳಿದ್ರು, ಇಲ್ಲ, ಇವತ್ತು ನಾನು ಮಠದಲ್ಲಿ ಭಾಸ್ಕರ ಶರ್ಮ ಕೊಡುವ ಈ ಭಿಕ್ಷೆಯನ್ನು ಸ್ವೀಕರಿಸ್ತೀನಿ, ಈ ಅನ್ನವನ್ನು ಸ್ವೀಕರಿಸ್ತೀನಿ ಅಂದರು. ಆವಾಗ ಅಲ್ಲಿರೋ ಬ್ರಾಹ್ಮಣರೆಲ್ಲ ಮತ್ತು ಎಲ್ಲರೂ ಇಲ್ಲೇ ಇವತ್ತು ಅನ್ನ ಸಂತರ್ಪಣೆ ಇದೆ ಅಂದರು. ಆ ಬ್ರಾಹ್ಮಣರು ಮತ್ತೆ ಪರಿಹಾಸ ಮಾಡ್ಕೋತಾ ಇದ್ದರು, ಏನಿದು ಒಂದೊಂದು ಅಗಳಾದರೂ ಸಿಗುತ್ತಾ ಇವನು ತಂದೆ ಒಂದು ಸೇರ ಕೇಳಿ ಅಂತ. ಗುರುಗಳು ಎಲ್ಲರಿಗೂ ಹೇಳಿದರು, ಮಕ್ಕಳಿರ ಇವತ್ತು ಎಲ್ಲರೂ ಸ್ನಾನ ಮಾಡಿಕೊಂಡು ಬನ್ನಿ, ಸ್ನಾನ ಮಾಡಿಕೊಂಡು ಬನ್ನಿ, ಈ ಭಾಸ್ಕರ ಶರ್ಮ ಇವತ್ತು ನಿಮಗೆ ಅನ್ನ ಸಂತರ್ಪಣೆ ಮಾಡ್ತಾನೆ ಅಂತ. ಎಲ್ಲರೂ ಗಾಬರಿಯಾಗಿ ಎಲ್ಲ ನಗ್ತಾರೆ. ಇವನು ಒಂದು ಸೇರಕ್ಕಿಯಲ್ಲಿ ಹೇಗೆ ಅನ್ನ ಸಂತರ್ಪಣೆ ಮಾಡ್ತಾನೆ, ಒಬ್ರಿಗೆ ಒಂದೊಂದು ಅಗಳು ಸಿಗಲ್ಲ ಅಂತ ಮತ್ತೆ ಅಂತಾರೆ. ಗುರುಗಳಿಗಾದರೂ ಹೊಟ್ಟೆ ತುಂಬ ಅನ್ನವಿಟ್ಟರೆ ಸಾಕು ಅಂತ ಊಟ ಕೊಟ್ಟರೆ. ಗುರುಗಳು ಆಜ್ಞೆಯಂತೆ ಭಾಸ್ಕರ ಶರ್ಮ ಒಲೆ ಹೊತ್ತಿಸಿ ತಾನು ತಂದ ಧಾನ್ಯದಿಂದ ಅಡುಗೆ ಮಾಡಿ ಗುರುಗಳಿಗೆ ಹೇಳ್ತಾನೆ ಸಿದ್ಧವಾಗಿದೆ ಅಂತ. ಗುರುಗಳು ಹೇಳ್ತಾರೆ, ನದಿ ತೀರಕ್ಕೆ ಹೋಗಿದ್ದಾರೆ ಜನಗಳನ್ನು, ಎಲ್ಲರನ್ನೂ ಆಹ್ವಾನಿಸು ಅಂತಾರೆ. ಹೋಗ್ತಾನೆ ನದಿ ತೀರಕ್ಕೆ. ಅವನು ಹೋಗಿ ಎಲ್ಲರಿಗೂ ಊಟಕ್ಕೆ ಬನ್ನಿ ಅಂದಾಗ ಅವರೆಲ್ಲ ಮತ್ತೆ ಹಾಸ್ಯ ಮಾಡಿ ನಗ್ತಾರೆ, ನಾವು ಬರಲ್ಲ ಅಂತ ಹಾಸ್ಯ ಮಾಡ್ತಾರೆ. ಬಂದ ತಕ್ಷಣ ಮತ್ತೆ ಗುರುಗಳಿಗೆ ಹೇಳ್ತಾನೆ, ಈ ಥರ ಅವರು ಬರಲ್ಲ ಅಂತ ಇದ್ದಾರೆ. ಗುರುಗಳು ಬೇರೆ ಇನ್ನೊಬ್ಬ ಶಿಷ್ಯನನ್ನು ಕಳಿಸಿ, ಇದು ನಮ್ಮ ಗುರುವಾಜ್ಞೆ, ಎಲ್ಲರಿಗೂ ಬರಲು ಹೇಳಬೇಕು, ಊಟ ಇಲ್ಲೇ ಮಾಡಬೇಕು, ಅನ್ನ ಸಂತರ್ಪಣೆ ಇದೆ ಅಂತ ಹೇಳ್ತಾರೆ. ಅದೇ ಥರ ಇನ್ನೊಬ್ಬ ಶಿಷ್ಯನು ಹೋಗಿ ಅವ್ರನ್ನೆಲ್ಲ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಎಲ್ಲರೂ ಕರೆದುಕೊಂಡೇ ಬರ್ತಾನೆ ಅವನು. ಬೇರೆ ದಾರಿ ಇಲ್ಲದೆ ಎಲ್ಲರೂ ಬರ್ತಾರೆ ಸ್ನಾನ ನದಿ ತೀರದಿಂದ. ಮತ್ತು ಗುರುಗಳು ಹೇಳ್ತಾರೆ ಭಾಸ್ಕರ ಶರ್ಮನಿಗೆ, ಎಲ್ಲರಿಗೂ ಹೇಳು, ಇವತ್ತು ಇಲ್ಲಿ 4000
ಅನ್ನ ಸಂತರ್ಪಣೆ ಇದೆ, ಜನರಿಗೆ ಅನ್ನ ಸಂತರ್ಪಣೆ ಇದೆ ಅಂತೇಳು. ಎಲ್ಲರೂ ತಮ್ಮ ಪರಿವಾರ, ಹೆಂಡತಿ ಮಕ್ಕಳನ್ನು ಮತ್ತು ಸ್ನೇಹಿತರನ್ನು ಕರೆದುಕೊಂಡು ಬರಬೇಕಂತ ಹೇಳು ಅಂತ ಹೇಳ್ತಾರೆ. ಅದೇ ಥರ ಅವನು ಹೇಳ್ತಾನೆ ಎಲ್ಲರಿಗೂ. ಇಲ್ಲೂ 4,000 ಜನರದು ಅನ್ನ ಸಂತರ್ಪಣೆ ಇದೆ, ಎಲ್ಲರೂ ತಮ್ಮ ಪರಿವಾರ, ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಅವನು ಹೇಳ್ತಾನೆ ಎಲ್ಲರಿಗೂ. ಎಲ್ಲರ ಹತ್ರ ಹೇಳಿದ್ಮೇಲೆ ಮತ್ತೆ ಅವರು ಇವತ್ತೆಲ್ಲರೂ ಉಪವಾಸ ಸರಿ, ಇವನೇನು ನಾವು ಒಂದೊಂದು ಅಗಳು ಸಿಗಲ್ಲ, ಇವನು ತಂದು ಸೇರಕ್ಕಿಯಲ್ಲಿ ಹೇಗೆ ಅನ್ನ ಸಂತರ್ಪಣೆ ಮಾಡ್ತಾನೆ ಅಂತ ಎಲ್ಲರೂ ಚಿಂತೆಯಲ್ಲಿರ್ತಾರೆ, ಹಾಸ್ಯ ಮಾಡ್ತಾರೆ. ಆಮೇಲೆ ಭಾಸ್ಕರ ಶರ್ಮ ಗುರುಗಳನ್ನು ಪೂಜಿಸಿ ಅವರಿಗೆ ಆರತಿ ಮಾಡಿ ಶ್ರೀ ಗುರುಗಳ ಅಪ್ಪಣೆ ಕೇಳಿದ. ಅದಕ್ಕೆ ಗುರು ಅವನಿಗೊಂದು ವಸ್ತ್ರ ಕೊಟ್ಟು ಅದನ್ನು ಅಡಿಗೆ ಮೇಲೆ ಮುಚ್ಚು ಎಂದು ಅಪ್ಪಣೆ ಕೊಟ್ಟರು. ಅವನು ಹಾಗೆ ಮಾಡುತ್ತಲೂ ಶ್ರೀ ಗುರು ತಮ್ಮ ಕಮಂಡಲದಲ್ಲಿರುವ ನೀರನ್ನು ಅಭಿಮಂತ್ರಿಸಿ ಆ ವಸ್ತ್ರದ ಮೇಲೆ ಹಾಕಿ ವಸ್ತ್ರವನ್ನು ತೆಗೆಯದೇ ಬಡಿಸು ಅಂತ ಹೇಳಿದ್ರು. ಅವನಿಗೆ ಅದನ್ನು ತೆಗಿಬೇಡ, ಹಾಗೆ ಬಡಿಸು ಅಂದರು. ಎಂದು ಅಪ್ಪಣೆ ಕೊಟ್ಟಾಗ ಕೂಡಲೇ ಭಾಸ್ಕರ ಶರ್ಮ ಮತ್ತು ಕೆಲವರು ಮಾಡಿದ ಅಡಿಗೆಯನ್ನು ಆ ವಸ್ತ್ರ ಹಾಗೆ ಸ್ವಲ್ಪ ಅರ್ಧ ಇಟ್ಟು ಪಕ್ಕದಿಂದ ಅನ್ನ ತೆಗಿತಾ ಇದ್ದಾರೆ, ಮಾಡಿದ ಅಡುಗೆಯನ್ನು ತೆಗಿತಾ ಇದ್ದಾರೆ, ತಟ್ಟೆಗಳಲ್ಲಿ ಹಾಕ್ತಾ ಇದ್ದಾರೆ. ಆವಾಗ ತುಪ್ಪ ಕೂಡ ಧಾರೆ ಧಾರೆಯಾಗಿ ಬಡಿಸುತ್ತಲೇ ಇದ್ದಾರೆ, ಹಾಗೆ ಅನ್ನ. ಅದನ್ನು ನೋಡಿದ ಭಕ್ತರೆಲ್ಲ ಆಶ್ಚರ್ಯಚಕಿತರಾಗಿ ಹೋದರು. ಆಗ ಮೊದಲು ಗುರು, ನಂತರ ಮಿಕ್ಕವರೆಲ್ಲರೂ ಆ ಪೋಷಣೆ ತೆಗೆದುಕೊಂಡು ಊಟ ಮಾಡಲು ಪ್ರಾರಂಭಿಸಿದರು. ಭಾಸ್ಕರ ಶರ್ಮ ಒಬ್ಬೊಬ್ಬರ ಹತ್ತಿರ ಹೋಗಿ ನೆಮ್ಮದಿಯಾಗಿ ಕೂತು ಬೇಕಾದ್ದನ್ನು ಕೇಳಿ ಹಾಕಿಸಿಕೊಳ್ಳಿ, ತೃಪ್ತಿಯಾಗಿ ಊಟ ಮಾಡಿರಿ ಅಂತ ಹೇಳ್ತಾನೆ. ಊಟ ಆದ ಮೇಲೆ ಎಲ್ಲರಿಗೂ ತಾಂಬೂಲ ಕೊಟ್ಟು ಹೆಂಗಸರು, ಮಕ್ಕಳು, ಎಲ್ಲ ವರ್ಣದವರನ್ನು ಹಂತ ಹಂತವಾಗಿ ಕೂಡಿಸಿ ಬಡಿಸಿ ಕೊನೆಗೆ ಊರಿನಲ್ಲಿ ವಿಚಾರಿಸಿ ಊಟ ಮಾಡದವರು ಯಾರೂ ಇಲ್ಲ ಅಂತ ನಿರ್ಧಾರವಾದ ಮೇಲೆ ಶ್ರೀ ಗುರುವಿನ ಆಜ್ಞೆಯನ್ನು ಪಡೆದು ಭಾಸ್ಕರ ಶರ್ಮ ಗುರುಪ್ರಸಾದ ಸ್ವೀಕರಿಸಿದ. ಅವನು ಒಳಗೆ ಹೋಗಿ ನೋಡಿದ, ತಾನು ಮಾಡಿದ್ದ ಅಡಿಗೆಯೆಲ್ಲ ಹಾಗೇ ಇದೆ. ಅದನ್ನು ಗುರುಗಳಿಗೆ ಹೇಳಿದ, ನಾ ಮಾಡಿದ ಅಡಿಗೆ ಹಾಗೇ ಇದೆ ಅಂತ. ಅದನ್ನು ಜಲಚರಗಳಿಗೆ ಹಾಕೆಂದು ಸ್ವಾಮಿ ಅಪ್ಪಣೆ ಕೊಡಲು ಅವನು ಹಾಗೆ ಮಾಡಿದ. ಸ್ವಲ್ಪವೇ ಅನ್ನದಿಂದ ಸಾವಿರಾರು ಜನಕ್ಕೆ ದೊಡ್ಡ ಸಮಾರಾಧನೆ ನಡೆದದ್ದರಿಂದ ಗುರು ಮಹಿಮೆ ಎಲ್ಲರಿಗೂ ತಿಳಿಯಿತು. ಶ್ರೀ ಗುರು ಸಾಕ್ಷಾತ್ತು ಅನ್ನಪೂರ್ಣೇಶ್ವರರೇ ಎಂದು ಅವರು ಅನುಗ್ರಹಕ್ಕೆ ಪಾತ್ರರಾದವರಿಗೆ ಎಂತಹ ಕೊರತೆಯೂ ಇರುವುದಿಲ್ಲ. ನೋಡಿ, ಇವನು ಅವರ ಅನುಗ್ರಹಕ್ಕೆ ಪಾತ್ರರಾದ ವಿಶ್ವಾಸವಿಟ್ಟಿದ್ದ. ಎಲ್ಲರೂ ಹೊಗಳಿದರು. ಆಗ ಶ್ರೀ ಗುರು ಭಾಸ್ಕರ ಶರ್ಮನನ್ನು ಆಶೀರ್ವದಿಸಿ ಮನೆಗೆ ಕಳಿಸಿದರು. ಶ್ರೀ ಗುರುವಿನ ಕೀರ್ತಿ ಮತ್ತೊಂದು ಸಲ ಎಲ್ಲ ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿತು. ಇಲ್ಲಿಗೆ 38ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇನುವ ಶ್ರೀಪಾದ್ ಶ್ರೀ ವಲ್ಲಭಾಯ ಶ್ರೀ ನರಸಿಂಹ ಸರಸ್ವತಿ ಅಮ್ಮ ತಾವು ಯೂಟ್ಯೂಬ್ನಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 39ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.